ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವೀಗ ಕರೆಂಟ್ಲಿ ಛತ್ರಪತಿ ಶಿವಾಜಿ ಟರ್ಮಿನಲ್ 2 ಅಲ್ಲಿದ್ದೀವಿ, ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಬೇಸಿಕ್ಲಿ ನಾವು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿರೋದು. ಈಗ ಯಾವ ಕಂಟ್ರಿ ಅಂದರೆ ಅಜರ್ಬೈಜಾನ್. ಸೊ ಅದರ ಕ್ಯಾಪಿಟಲ್ ಸಿಟಿಗೆ ಫಸ್ಟ್ ಹೋಗ್ತೀವಿ, ಬಾಕು. ಸೊ ಈಗ ಆಲ್ಮೋಸ್ಟ್ ಒಂದು 1:50 AM ಆಗಿದೆ, ಮಧ್ಯರಾತ್ರಿ. ಸೊ ಒಂದು 3:30ಗೆ ಬೋರ್ಡಿಂಗ್ ಇರೋದು ನಮ್ಮದು. ಸೊ ಬನ್ನಿ ಅಜರ್ಬೈಜಾನಲ್ಲಿ ಸಿಗೋಣ. ಬಾಕು ಏರ್ಪೋರ್ಟ್ ತೋರಿಸ್ತೀನಿ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಬಾಕು. ಸೊ ಮುಂಬೈದು ಚೆನ್ನಾಗಿದೆ ಏರ್ಪೋರ್ಟು. ಪ್ರೈಸ್ ನೋಡ್ಬೋದು ನೀವು. ನಾವು ನಮ್ಮ ಫ್ಲೈಟ್ ಬೋರ್ಡ್ ಮಾಡ್ತಿದ್ದೀವಿ ಈಗ. ಸೊ ಅರೌಂಡ್ ಈಗ ಒಂದು 3-5 AM ಆಗಿದೆ ಬೆಳಗ್ಗೆ. ಸೊ ಈಗ ಅಜರ್ಬೈಜಾನ್ ಏರ್ಲೈನ್ಸಿನ ಫ್ಲೈಟಿಗೆ ಹೋಗ್ತೀವಿ. ಒಂದು 7 o'clock ಬಾಕು ರೀಚ್ ಆಗ್ತೀನಿ. ಆ್ಯಕ್ಚುಲಿ ಅಲ್ಲೇ ಟೈಮ್ ಝೋನ್ 2 hours ಡಿಲೇ ಇದೆ ನಮ್ಮ ಇಂಡಿಯಾಕ್ಕಿಂತನೂ. ಬನ್ನಿ ನಿಮ್ಗೆ ತೋರಿಸ್ತೀನಿ ಮುಂದೆ. ನೀವು ನೋಡ್ಬೋದು, ನಾವು ಫೈನಲಿ ಹೈದರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಒಂದು 6 degrees ಇದೆ, ಪ್ಲಸ್ ಮಳೆನೂ ಇದೆ ಇಲ್ಲಿ. ವೆಲ್ಕಮ್ ಟು ಅಜರ್ಬೈಜಾನ್. ಬನ್ನಿ ಬಾಕು ಏರ್ಪೋರ್ಟ್ನ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರೋ ಏರ್ಪೋರ್ಟ್ ಇದೆ ಬಾಕು. ಸೊ ಗೈಸ್ ನೋಡ್ಬೋದು, ಇದೆ ಅಜರ್ಬೈಜಾನ್ ಬಾಕು. ಸೊ ವಿ ಆರ್ ಫೈನಲಿ ಔಟ್ಸೈಡ್ ದ ಏರ್ಪೋರ್ಟ್. ಇಲ್ಲೆಲ್ಲ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ನೋಡ್ಬೋದು ನೀವು. ಸೊ ಇದೆ ಏರ್ಪೋರ್ಟು. ಸೊ ನಮ್ಮ ಡ್ರೈವರಿಗೋಸ್ಕರ ಕಾಯ್ತಿದ್ದೀವಿ. ಮೋಸ್ಟ್ಲಿ ಅವ್ರು ಒಳಗೆ ಇದ್ರೇನೋ. ಸೊ ಬನ್ನಿ ಹುಡ್ಕೋಣ ಅವ್ರಿಗೆ ಹೋಗಿ. ಡ್ರೈವರ್ ಬಂದರು ಫೈನಲಿ. ಈ ಸಮೀರ್ ವ್ಯೂವರ್ಸ್. ಸೊ ಈಗ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಇವರು. ಬನ್ನಿ ಫಾಲೋ ಅಪ್ ಮಾಡೋಣ ಇವ್ರನ್ನ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಮ್ಮ ಕಾರ್ ಬಂತು. ಇದೆ ನೋಡಿ ಏರ್ಪೋರ್ಟು. ಸೊ ಈ ಥರ ಇದೆ ನೋಡಿ ಬಾಕು. ಸೊ ಲೆಟ್ಸ್ ಮೂವ್ ಇನ್ ಸೈಡ್ ಅವರ್ ಕಾರ್. ಸೊ ಇದು ಲೆಫ್ಟ್ ವೀಲ್ ಡ್ರೈವ್, ಇಲ್ಲೆಲ್ಲ ಮರ್ತೇ ಬಿಟ್ಟಿದ್ದೆ. ಸೊ ಫಸ್ಟ್ ಟೈಮ್ ನಾನು ಲೆಫ್ಟ್ ವೀಲ್ ಡ್ರೈವ್ ಕಾರಲ್ಲಿ ಹೋಗ್ತಾ ಇರೋದು. ಸೊ ಗೈಸ್ ನೋಡ್ಬೋದು, ಅದು ಒಲಿಂಪಿಕ್ ಸ್ಟೇಡಿಯಮಲ್ಲಿ ನೋಡ್ತಿದ್ದೀರಲ್ಲ ನೀವು, ಬಾಕುನ ಒಲಿಂಪಿಕ್ ಸ್ಟೇಡಿಯಂ. ಇಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಸ್ಟೇಡಿಯಮ್ಮು ಇದೆ, ಸರ್ಕಿಟ್ಟು ಫಾರ್ಮುಲಾ 1 ಟ್ರೈ ಮಾಡ್ತೀನಿ ಆದರೆ ತೋರಿಸೋಕ್ಕೆ. ಇಲ್ಲಿ ಜನರದ್ದು ಸ್ಯಾಲ್ರಿ ಆ್ಯಕ್ಚುಲಿ ಹೈಯರ್ ಇದೆ, ಅಂದರೆ ಒಳ್ಳೆ ಪೊಸಿಷನಲ್ಲಿದೆ ಕಂಟ್ರಿ. ಅದಕ್ಕೆ ಇಲ್ಲಿ ಕರೆನ್ಸಿನೂ ಸ್ಟ್ರಾಂಗ್ ಇದೆ ನಮ್ಮ ಇಂಡಿಯಾಕ್ಕಿಂತ. ಸೊ ನೋಡ್ಬೋದು ಡೆವಲಪ್ಮೆಂಟು ರೋಡ್ಸಲ್ಲೆಲ್ಲ. ಸೊ ಒಂದು ಸ್ವಲ್ಪನೂ ಗಲೀಜಿಲ್ಲ ರೋಡ್ಸಲ್ಲಿ ಮಾತ್ರ. ಕಾರ್ಸ್ ಮಾತ್ರ ಚಿಂದಿಗುರು ಇಲ್ಲಿ ನೋಡ್ಬೋದು. ಹೊಂಡಾ ಇದು ಒಂದೊಂದು ಕಾರೇ ನೋಡಿಲ್ಲ ನಾನು ಇಂಡಿಯಾದಲ್ಲಿ, ಅದೆಲ್ಲ ಇದೆ ಇಲ್ಲಿ. ಸೊ ಪಿಕಪ್ ಟ್ರಕ್, ನಾರ್ಮಲ್ ಪಿಕಪ್ ಟ್ರಕ್ಕೆ ಫೋರ್ಡಿಂದು. ಸೊ ಸಖತ್ ಚಿಂದಿಯಾಗಿದೆ ಇದು. ಯುರೋಪಿಯನ್ ವೈಬ್ಸು ಫುಲ್ಲು ಈ ಸಿಟಿನ. ಒಂದು ಫಾರ್ಮರ್ ಸೋವಿಯತ್ ಯೂನಿಯನ್ ಕಂಟ್ರಿ ಆಗಿತ್ತಿದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಫುಲ್ಲು. ಸಖತ್ತಾಗಿದೆ ಇದು ಮಾತ್ರ ಸಿಟಿ ಬಾಕು. ಸೊ ಇಲ್ಲಿ ಬೆಂಟ್ಲೆ ಶೋರೂಮ್ ಇದೆ ನೋಡಿ, ಬಾಕುನ ಬೆಂಟ್ಲೆ ಶೋರೂಮು. ಫೈನಲಿ ನಾವು ನಮ್ಮ ಹೋಟೆಲ್ನ ರೀಚ್ ಆದ್ವಿ. ಮಳೆ ಬರ್ತಿದೆ ನೋಡಿ ಸ್ವಲ್ಪ. ಹೋಟೆಲ್ ಸೀಪರ್ಲ್ ಅಂತ. ಸೊ ಬನ್ನಿ ಒಳಗೋಗಿ ಚೆಕ್ಕಿನ್ ಆಗೋಣ. ಇದೇ ಹೋಟೆಲ್ಲು ನೋಡ್ಬೋದು. ಚೆಕ್ಕಿನ್ ಆಗೋಣ. ಸೊ ಗೈಸ್ ಬನ್ನಿ, ಫೈನಲಿ ನಾನು ರೂಮಿಗೆ ರೀಚ್ ಆದೆ. ರೂಮ್ ಟೂರ್ ಕೊಟ್ಬಿಡ್ತೀನಿ ನಿಮಗೆ. ಸೊ ದಿಸ್ ಈಸ್ ದ ಬಜೆಟೆಸ್ಟ್ ಸ್ಟೇ. ನಾನು ನೋಡಿದ್ರಲ್ಲಿ ಚೀಪೆಸ್ಟು. ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಪರವಾಗಿಲ್ಲ. ಯು ಕ್ಯಾನ್ ಸಿ ಹಿಯರ್ ಆಲ್ ರೌಂಡ್ ದ ರೂಮ್. ಇದೆ ಒಂದು ಐ ಥಿಂಕ್ ಕಿಂಗ್ ಸೈಜ್ ಬೆಡ್,
ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್, ವಾ ಸಖತ್ತಾಗಿದೆ ಮಾತ್ರ. ಬಾಲ್ಕನಿ ಕೂಡ ಕೊಟ್ಟಿದ್ದಾನೆ. ಯು ಕ್ಯಾನ್ ಸಿ ಹಿಯರ್, ವಾವ್, ಪ್ಯೂರ್ ಯುರೋಪಿಯನ್ ವೈಬ್ಸು. ಅಲ್ಲಿ ಸಿ ಇದೆ ನೋಡಿ, ಕ್ಯಾಸ್ಪಿಯನ್ ಸಿ ವ್ಯೂ ನಿಮಗೆ ಕಾಣ್ತಾ ಇರ್ಬೋದು, ನೋಡ್ಬೋದು, ಪೂರ್ತಿ ಯುರೋಪಿಯನ್ ವೈಬ್ಸ್. ಸೊ ಗೈಸ್, ಒಂದು 3 to 4 hours ರೆಸ್ಟ್ ಮಾಡಿ ಈಗ ವಾಪಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಫಸ್ಟ್ ಕ್ಯಾಸ್ಪಿಯನ್ ಸಿ ನೋಡ್ತೀವಿ, ಆಮೇಲೆ ಐಲ್ಯಾಂಡ್ ಪಾರ್ಕ್, ದೆನ್ ಒಂದು ಓಲ್ಡ್ ಅಂದರೆ ನಿಜಾಮಿ ಸ್ಟ್ರೀಟ್ ಇದೆಯಲ್ಲ, ಇದು ಫೇಮಸ್ ಬಾಕು, ಅಲ್ಲಿ ಅದನ್ನು ನೋಡ್ತೀವಿ. ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ಪ್ಲೇಸಸ್ಸು. ಸೊ ಈ ವ್ಯೂ ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ ವ್ಯೂ ಮಾತ್ರ. ಆ ಕಡೆನೇ ಸಿ ಬರೋದಲ್ಲೆಲ್ಲ, ಅದೇ ಅದು ಕ್ಯಾಸ್ಪಿಯನ್ ಸಿ ಆ ಕಡೆ ನೋಡ್ಬೋದು. ಸೊ ಗೈಸ್ ನೋಡ್ಬೋದು, ಇದು ಒನ್ ಆಫ್ ದ ಓಲ್ಡೆಸ್ಟ್ ಏರಿಯಾಸು ಬಾಕುದು, ಬಾದಾಮ್ದಾರ್ ಅಂತ ನೋಡಿ. ಇಲ್ಲಿ ಬಾದಾಮ್ದಾರ್ ಸಿಟಿ ಬಸ್ ಅನ್ಸುತ್ತಿದೆಲ್ಲ. ಯು ಕ್ಯಾನ್ ಸಿ ವಿ ಆರ್ ಆನ್ ದ ಸ್ಟ್ರೀಟ್ಸ್ ಆಫ್ ಬಾದಾಮ್ದಾರ್. ಎಲ್ಲ ಹಣ್ಣು ತರಕಾರಿ ಎಲ್ಲ ಸಿಗ್ತಿದ್ದಾವೆ ನೋಡಿ. ಏನೇ ಆಗಲಿ, ಒಂದೊಳ್ಳೆ ಯುರೋಪಿಯನ್ ವೈಬ್ ಇದೆ ಈ ಸಿಟಿಯಲ್ಲಿ. ಅದೇ ಈ ಸಿಟಿನ ಬೇರೆ ಸಿಟಿ ಜೊತೆ ಡಿಫ್ರೆಂಟ್ ಮಾಡೋದು ಬೇರೆದಕ್ಕಿಂತ. ಕರೆಂಟ್ಲಿ ಇವತ್ತು ಮಂಡೇ, ಅಜರ್ಬೈಜಾನಲ್ಲಿ ಲೋಕಲ್ ಹಾಲಿಡೇ ಇದೆ, ನೌರೂಸ್ ಅಂತ. ಸೊ ಇದು ರಂಜಾನ್ ರಿಲೇಟೆಡ್ ಅಂತ ಕೇಳಿದೆ, ಆದರೆ ಅಲ್ಲೇ ಅಂದರು ಇಟ್ಸ್ ನಾಟ್ ರಂಜಾನ್ ರಿಲೇಟೆಡ್ ಹಾಲಿಡೇ, ಇಟ್ಸ್ ಲೋಕಲ್ ಹಾಲಿಡೇ. ಸೊ ಇವತ್ತಿದೆ ಮಂಡೇ ಹಾಲಿಡೇ, ಅದಕ್ಕೆ ನಿಮಗೆ ಜಾಸ್ತಿ ಟ್ರಾಫಿಕ್ ಇಲ್ಲ. ಗಾಡಿ ಇದೆಲ್ಲ ನೋಡ್ಬೋದು ನೋಡಿ, ಫುಲ್ ಖಾಲಿ ಇದ್ದಾವೆ ಸ್ಟ್ರೀಟ್ಸ್ ಎಲ್ಲ. ಯು ಕ್ಯಾನ್ ಸಿ. ಗೈಸ್ ಅದನ್ನು ನೋಡ್ತಿದ್ದೀರಲ್ಲ, ಉದ್ದೊಂದು ಸ್ಟ್ರಕ್ಚರು, ಅದು ಫ್ಲಕ್ಸ್ ಸ್ಕ್ವೇರ್ ಅಂತ. ಸೊ ಇದು ನೋಡ್ಬೋದು, ಝೂಮ್ ಇನ್ ಮಾಡ್ತೀನಿ. ಕ್ಯಾನ್ ಸಿ ದೇರ್. ಸೊ ಗೈಸ್ ಅಲ್ಲಿ ನೋಡ್ಬೋದು ರೋಡ್ ಆ ಕಡೆ ಕ್ಯಾಸ್ಪಿಯನ್ ಸಿ ಇರೋದು. ಸೊ ಇದೇ ಐಕಾನಿಕ್ ಫ್ಲೇಮ್ ಟವರ್ಸ್ ಅಲ್ಲಿ ಮೇಲೆ ನೋಡ್ತಿದ್ದೀರಾ ನೀವು. ನೈಟ್ ವ್ಯೂ ತೋರಿಸಿ ಇನ್ನೂ ಚೆನ್ನಾಗಿರುತ್ತೆ ಅದು ತುಂಬ. ನೋಡಿ ಸಖತ್ತಾಗಿದೆ ಫುಲ್ಲು. ಇಲ್ಲಿ ನೋಡ್ಬೋದು ಗೈಸ್ ನೀವು, ಇದೇ ಶಾಪಿಂಗ್ ಮಾಲು ಬಾಕುದು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ಸ್ ಇದಿಲ್ಲ ಇದು. ಸೊ ಇಲ್ಲಿಂದ ಈಗ ಯೂ ಟರ್ನ್ನ ಪಡ್ಕೊತೀವಿ ಆ್ಯಂಡ್ ವಿ ವಿಲ್ ಗೋ ಟು ಐಲ್ಯಾಂಡ್ ಪಾರ್ಕ್. ಅದೇ ನೋಡಿ ಫ್ಲೇಮ್ ಟವರ್ಸ್ ಮೇಲ್ಗಡೆ ಕಾಣ್ತಿದೆಯಲ್ಲ, ಕ್ರೇಜಿ ವ್ಯೂ. ಸೊ ಗೈಸ್ ಇದೇನು ಸರ್ಕಲ್ ನೋಡ್ತಿದ್ದೀರ ನೀವು, ಈ ಮಾಲ್ ಮುಂದ್ಗಡೆ ಇದು ನ್ಯಾಷನಲ್ ಸ್ಟ್ರೀಟ್ ಅಂತಿಲ್ಲ ಇದು. ಸೊ ಒಂದು ಮೇನ್ ಹಬ್ಬು, ಇಲ್ಲಿಂದ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ ಅಜರ್ಬೈಜಾನಿನ ಮೇಜರ್ ಸಿಟೀಸ್ನ. ಸೊ ಇದೆ ನೋಡಿ, ಜಸ್ಟ್ ಕಾರ್ಪೆಟ್ ಮ್ಯೂಸಿಯಂ ಇದೆಯಲ್ಲ, ಅದರ ಎದುರುಗಡೆನೇ ಇದು ಬರೋದು. ಸೊ ಗೈಸ್ ನೋಡ್ಬೋದು ನೀವೀಗ, ನಾನು ಹೈಲ್ಯಾಂಡ್ ಪಾರ್ಕ್ ಬಂದಿದ್ದೀನಿ ಈಗ. ಸೊ ಹೈಲ್ಯಾಂಡ್ ಪಾರ್ಕಿಂದ ಏನು ವಿಶೇಷತೆ ಅಂದರೆ ಬಾಕುವಲ್ಲಿ, ಸೊ ದಿಸ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ಬಾಕು. ಸೊ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ, ಬ್ಯೂಟಿಫುಲ್ ವ್ಯೂಸ್, ಪ್ಯಾನೋರಮಿಕ್ ವ್ಯೂಸ್ ನಿಮ್ಗೆ ಇಡೀ ಸಿಟಿದು. ಮೇನಾಗಿ ಫ್ಲೇಮ್ ಟವರ್ಸ್ ಇತ್ತು ಆ್ಯಂಡ್ ಕ್ಯಾಸ್ಪಿಯನ್ಸ್ ಇದು ಆ್ಯಂಡ್ ಆಲ್ಸೋ ಕಾರ್ಪೆಟ್ ಮ್ಯೂಸಿಯಮ್ದು. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಮೇಲ್ಗಡೆ ಹೋಗಿ ಆ ಥರ ಇದೆ ಅಂತ ವ್ಯೂ. ಸೊ ಗೈಸ್ ಅಲ್ಲಿ ಬೆಂಕಿ ಹತ್ತಿದೆ ನೋಡ್ಬೋದು, ಅದು ನ್ಯಾಚುರಲ್ ಫೈರ್ ಅಂತೆ, ಹಂಗೆ ಅಂತದು ನೋಡ್ಬೋದು. ತುಂಬ ಚಳಿದೆ ಗುರು. ಸೊ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಗೈಸ್, ಅಲ್ಲಿ ನೋಡ್ಬೋದು ನೀವೆಲ್ಲ. ಅದೆಲ್ಲ ಕ್ಯಾಸ್ಪಿಯನ್ ಸಿ ವ್ಯೂ ಸಖತ್ತಾಗಿದೆ, ನೋಡ್ಬೋದು ಅದೆಲ್ಲ ಕಡೆಯಿಂದ. ನೋಡ್ಬೋದು ನಾವು ಫೈನಲಿ ಪೀಕಲ್ಲಿ ಬಂದಿದ್ದೀವಿ ಹೈಲ್ಯಾಂಡ್ ಪಾರ್ಕಿಂದು.
ಸೊ ಬೇಸಿಕ್ಲಿ ನೀವು ಈ ಹೈಲ್ಯಾಂಡ್ ಪಾರ್ಕಲ್ಲಿ ಬಂದರೆ ಏನು ನಿಮ್ಗೆ ಅಡ್ವಾಂಟೇಜ್ ಅಂದರೆ ನೈಟ್ ಟೈಮಲ್ಲಿ ಫ್ಲೇಮ್ ಟವರ್ಸ್ನ ನೋಡ್ಬೋದು, ಸಖತ್ತಾಗಿರುತ್ತೆ ವ್ಯೂ ಮಾತ್ರ, ನಾನಂತೂ ಹೇಳ್ತೀನಲ್ಲ. ಅದೇ ಕ್ಯಾಸ್ಪಿಯನ್ ಸಿ ಅಲ್ಲಿ ನೋಡ್ಬೋದು, ಕ್ಯಾಸ್ಪಿಯನ್ ಸಿ ಆ್ಯಂಡ್ ಪೂರ್ತಿ ಸಿಟಿ ವ್ಯೂ ನೋಡ್ಬೋದು ನೀವು, ಅರ್ಧ ಸಿಟಿ ವ್ಯೂ ನೋಡ್ಬೋದು. ಈ ಕಡೆ ಈ ಡೈರೆಕ್ಷನ್ ಏನು ಬರುತ್ತೆ ಪೂರ್ತಿ ಎಲ್ಲ ನೋಡ್ಬೋದಲ್ಲ, ಸಖತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ನಾನು ಹೇಳ್ತೀನಿ, ನಾನು ನಿಮಗೆ ನೆಕ್ಸ್ಟ್ ಲೆವೆಲ್ಲು. ಸೊ ಗೈಸ್, ಈಗೇನು ನೋಡ್ತಿದ್ದೀರೋ ನೀವು, ಬೇಸಿಕಲಿ ಇದು ನ್ಯಾಷನಲ್ ಸ್ಟ್ರೀಟು ಅಜರ್ಬೈಜಾನಿಂದು ನೋಡ್ಬೋದು. ವಾಟ್ಸ್ ಬಿಲ್ಡಿಂಗ್ ಬರೋದು ಕಂಪನಿ. ಓಕೆ 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 ಓಕೆ. ದಿಸ್ ಈಸ್ Marriott Hotel. ಓಕೆ. This way is Formula Way, Grand Prix. ಹಾಂ. ನೋಡ್ಬೋದು, ವಿ ಆರ್ ಇನ್ ದ ಸ್ಟ್ರೀಟ್ಸ್ ಆಫ್ ಬಾಕು. ಓಕೆ, ದಟ್ ಈಸ್ ಕ್ರೆಸೆಂಟ್ ಮಾಲ್. ಈಗ ಕೋಸ್ಟ್ ಲೈನಲ್ಲಿ ಹೋಗ್ತಿದ್ದೀವಿ ಗೈಸ್ ನಾವು, ಬೇಸಿಕ್ಲಿ ಕೋಸ್ಟ್ ಲೈನ್ ಮೇಲ್ಗಡೆನೆ. ಇಟ್ಸ್ ಲಕ್ಸುರಿ ಬೇಸಿಕ್. ಸೊ ಇದೇನು ಮಾಲ್ ನೋಡ್ತಿದ್ದೀರೋ ನೀವು, ಒಂಥರ ಬಾಕುನ ಲಕ್ಸುರಿಯಸ್ ಮಾಲ್ ಅಂತಲೇ ಹೇಳ್ಬೋದು. ಲೈಕ್ ಟೈರ್ 1 ಬ್ರ್ಯಾಂಡ್ಸ್ ಏನಿದು, ಎಂಪೀರಿಯೋ, ಅರ್ಮಾನಿ ಆಗಿರ್ಬೋದು, ಆ ಥರ ಡಾಲ್ಸ್ ಆ್ಯಂಡ್ ಗಬ್ಬಾನ್ ಆಗಿರ್ಬೋದು. ಸೊ ಆ ಥರ ಬ್ರ್ಯಾಂಡ್ಸ್ ನಿಮಗೆ ಸಿಗುತ್ತಿಲ್ಲ ಹೋದರೆ. ಸೊ ನೋಡ್ಬೋದು ಇಲ್ಲ. ಸೊ ಅದು ನ್ಯಾಷನಲ್ ಹಾಸ್ಪಿಟಲಲ್ಲಿ ನೋಡ್ತಿದ್ದೀರಲ್ಲ ಅಜರ್ಬೈಜಾನಿಂದು, ಅಂದರೆ ಅರ್ಥ ಆಯ್ತಲ್ಲ, ಬೇಸಿಕ್ಲಿ ಗೌರ್ಮೆಂಟ್ದು. ಸೊ ಅಲ್ಲಿ ನೋಡ್ಬೋದು, ಹೈದರಾಲಿ ಮ್ಯೂಸಿಯಂ ಇದು ನೋಡ್ಬೋದು. ಸೊ ಗೈಸ್ ನೋಡ್ಬೋದು ಅಲ್ಲಿ ನೀವೆಲ್ಲ, ಇಲ್ಲಿ ಟಿ ವಿ ಬ್ರಾಡ್ಕಾಸ್ಟಿಂಗ್ ಹಾಗೂ ರೇಡಿಯೋ ಆಫೀಸ್ಗಳಿದ್ದಾವೆ. ಮೇಜರ್ ಏನು ಮೀಡಿಯಾ ಇದೆಯೋ ಅಜರ್ಬೈಜಾನಿಂದು, ಸೊ ಆ ಸ್ಟ್ರೀಟ್ ಇದು. ಇಲ್ಲೆಲ್ಲ ಆಲ್ಮೋಸ್ಟ್ ನಿಮಗೆ ಅದೇ ಬ್ರಾಡ್ಕಾಸ್ಟಿಂಗ್ ಆಫೀಸಸ್ಸೇ ಸಿಗೋದು. ರೇಡಿಯೋ ಆಗಿರ್ಬೋದು, ನ್ಯೂಸ್ ಚಾನಲ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗಿರ್ಬೋದು ಪೂರ್ತಿ. ಸೊ ಗೈಸ್, ನಾವೀಗ ನರ್ಮಾನೋ ಸ್ಟ್ರೀಟಿಗೆ ಬಂದಿದ್ದೀವಿ. ಸ್ವಲ್ಪ ಡಾಲರ್ಸ್ ಇತ್ತು, ಅದನ್ನು ಮನ್ನತ್ತಿಗೆ ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲ ಕರೆನ್ಸಿ ಮನ್ನತ್ತಲ್ಲ ಅದಕ್ಕೆ. ಸೊ ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದ್ದಾವೆ, ಇಲ್ಲಿ ನೋಡ್ಬೋದು. ಡೋನರ್ ಕಬಾಬ್ಸ್ ಆಗಿರಲಿ ಅದೆಲ್ಲ. ಸೊ ನೀವು ಇಲ್ಲಿ ಬರ್ಬೋದು. ಆ್ಯಕ್ಚುಲಿ ಯು ಆರ್ ಲುಕಿಂಗ್ ಫಾರ್ ಬಜೆಟ್ ರೆಸ್ಟೋರೆಂಟ್ ಅಂದರೆ ಇಲ್ಲಿ ನೋಡ್ಬೋದು, ಸಣ್ಣ ಸಣ್ಣ ರೆಸ್ಟೋರೆಂಟ್ ಇದ್ದಾವೆ ಇಲ್ಲೆಲ್ಲ ನೋಡ್ಬೋದು. ಪಾರ್ಕಿಂಗಲ್ಲಿ ಹಾಕ್ತಿದ್ದೀವಿ ಈಗ ಈ ಕಡೆ ಎಲ್ಲ. ಸೊ ಗೈಸ್ ನೋಡ್ಬೋದು, ಇದು ಚಿಕನ್ ಡೋನರ್ಸು ಇಲ್ಲಿ ನಮ್ಮ ಡ್ರೈವರ್ ತಂದು ಕೊಟ್ಟರು. ಸೊ ದ ಡೋನರ್ಸ್ ಆರ್ ಪ್ರಿಟಿ ಫೇಮಸ್ ಹಿಯರ್. ಸೊ ಟೇಸ್ಟ್ ಮಾಡೋಣ ಬನ್ನಿ, ಹೇಗಿರುತ್ತೆ ನೋಡೋಣ. ಸಕ್ಕತ್ತಾಗಿದೆ ಗೈಸ್, ನೋಡ್ಬೋದು. ಅದೇ ಬ್ರೆಡ್ ಒಳಗೆ ಚಿಕನ್ ಇಟ್ಕೊಟ್ಟಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಪರವಾಗಿಲ್ಲ, ತಿನ್ಬೋದು. ಸೊ ಗೈಸ್, ಇಲ್ಲೇ ಲೆಫ್ಟ್ ಸೈಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ, ಬಾಕು ಸಿಟಿದು, ಅಂದರೆ ಈ ಏರಿಯಾದು ಬೇಸಿಕ್ಲಿ ನೋಡ್ಬೋದು. ಈಗ ಇಲ್ಲೂ ಈ ಸೈಕಲ್ ಸಿಸ್ಟಮ್ ಇದೆ, ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆಯೋ ಅದು. ಹಾಗೂ ಸ್ಕೂಟರ್ಸು ಇದ್ದಾವೆ. ನಾನು ಯಾವ ಸ್ಕೂಟಿ ಅಂತ, ಸ್ಕೇಟ್ ಸ್ಕೂಟಿ ಅಂತಾರಲ್ಲ ಆ ಸ್ಕೂಟಿ ನೋಡ್ಬೋದು. ಸಣ್ಣ ಸಣ್ಣ ಕೆಫೆಗಳು ಇದ್ದಾವೆ, ಚಿಕ್ಕ ಚಿಕ್ಕ ಕೆಫೆಗಳು, ಈ ಯುರೋಪಿಯನ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಒಳಗೆ. ಹಾಂ, ಸುಶಿನೂ ಸಿಗುತ್ತೆ ಇಲ್ಲಿ. ಬೇಸಿಕ್ಲಿ ಜಪನೀಸ್ ರೆಸ್ಟೋರೆಂಟ್ ಇರ್ಬೋದು. ಸೊ ಗೈಸ್ ನೋಡಿ, ಇಲ್ಲಿ ಜೀಪು, ಡಾಡ್ಜು, ಆಲ್ಮೋಸ್ಟ್ ಎಲ್ಲ ಶೋರೂಮ್ ಇಲ್ಲೇ ಇದೆ. ಜೀಪ್ ಶೋರೂಮ್ ಇದೆ, ಫಿಯೇಟಿಂದು, ಅಬಾರ್ತ್ ಆಗಿರ್ಬೋದು. ಓ, ಅಬಾರ್ತು ಇದೆಯಾ ಇಲ್ಲಿ? ಓಕೆ, ಇಲ್ಲಿ ಫೆರಾರಿ ಶೋರೂಮ್ ಇದೆ, ಆ ಕಡೆ ನೋಡ್ಬೋದು ಫೆರಾರಿ. ಯು ಕ್ಯಾನ್ ಸಿ ಯರ್ ಫೆರಾರಿ.
ಘಾಟಿ. ಗೈಸ್ ಅಲ್ಲಿ ನೋಡ್ಬೋದು ಪ್ರೆಸಿಡೆಂಟ್ ವರ್ಕ್ ಸ್ಪೇಸ್, ಇದು ಅಜರ್ಬೈಜಾನಿಂದು ಪ್ರೆಸಿಡೆಂಟ್ ಆಫೀಸ್ ಅಂತಲೇ ಹೇಳ್ಬೋದು. ಇದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು